ರೀ 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 ಏನ್ರಿ ಮಾಡ್ತಿದ್ದೀರಾ? ಎಷ್ಟು ಸಲ ಕೂಕಣದು ಏನಪ್ಪ ಇವರಿಗೆ? ಆವಾಗ್ಲಿ ನಾನು ಕೂಕಣ್ತಾನೆ ಇದ್ದೀನಿ ರೀ 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 ಅಂತ. ನನಗೂ ಕೂಕಣ್ ಸಾಕಾಗೋಯ್ತು. ಅತ್ಲಾಗ ಒತ್ತು ಬೇರೆ ಆಗೋಯ್ತು. ಬಿಸಿಲು ಬಂದ್ಬಿಟ್ರೆ ವ್ಯಾಪಾರ ಮಾಡ್ಕೊಂಡ್ ಬರಕ್ ಆಗಲ್ಲ, ಸಿಕ್ಕಾಬಿಟ್ಟೆ ಬಿಸಿಲು ಐತೆ. ತೋಟಕ್ಕ ಹೋಗೋದಕ್ಕಿಂತ ಮುಂಚೆ ಒಂದಿಟ್ಟು ಮಾವಿನ ಹಣ್ಣು ವ್ಯಾಪಾರ ಮಾಡ್ಕೊಂಡ್ ಬರೋಣ ಅಂತ ನಾನು ಹೋದ್ರೆ ಇವ್ರು ಬರ್ತಾನೆ ಇಲ್ವಲ್ಲ, ಇವರು ಎಲ್ಲೋದ್ರು ಅಂತ ಕಣನ. ರೀ ರೀ ಇದ್ಯಾಕೆ ನಿಂಗೆ ಏನಿದು ಮಾವಿನ ಹಣ್ಣೆಲ್ಲ ತಗೊಂಡು ಎಲ್ಲೋಗ್ತಿದ್ಯಾ? ಅಲ್ಲ ಕಡೆ ನಿಂಗೆ ಏನು ವ್ಯಾಪಾರ ಮಾಡ್ಕೊಂಬರಕ್ಕೆ ಹೋಗ್ತಿದ್ದೇನೆ ಮಾವಿನ ಹಣ್ಣ? ಒಳ್ಳೆ ಕತೆ ಆಗೋತ್ತಲ್ಲ. ಅಲ್ಲ ನಾನು ಇವಾಗಿನ ಹೋಗಿ ಎಲ್ಲ ವ್ಯಾಪಾರ ಮಾಡ್ಕೊಂಡು ಮುಗಿಸ್ಕೊಂಡೆಲ್ಲ ಬಂದೆ ಅಲ್ವಾ, ತಿರ್ಗಾ ನೀನು ಯಾಕೆ ಹೋಗ್ತಿದ್ಯಾ? ಬಾರೆ ತಿಂಡಿ ತಿನ್ಕೊಂಡು ಅಲ್ಲಿ ಹೊಲತ್ತವ ಕೆಲಸಗಳಿದ್ದಾವೆ. ಇನ್ನು ಟೊಮೆಟೊ ಸಸಿಗಳಿಗೆ ಇನ್ನೂ ಗೊಬ್ಬರ ಹಾಕ್ಬೇಕು, ನೀರು ಬಿಡಬೇಕು. ನೀನು ಹಿಂಗೆ ಹೋಗ್ಬಿಟ್ರೆ ಆಗುತ್ತೇನೆ ನಿಂಗೆ? ಬಾ ಹೋಗೋಣ. ಏನು ಆಗಲ್ ಕಣ್, ಹೋಗ್ರಿ ಸುಮ್ಮನೆ. ನೀವು ತಲೆ ತಿನ್ಬೇಡಿ ನನಗೆ. ಒಳ್ಳೆ ಕತೆ ಆಗೋತ್ತಲ್ಲ ನಿಮ್ಮಿಂದ. ಅಲ್ಲ ಕಣ್ರಿ, ಈಗ ಮಾವಿನ ಹಣ್ಣೆಲ್ಲ ಮಿಕ್ಕಿದಾವ ತಾನೆ, ನೀವು ವ್ಯಾಪಾರ ಮಾಡ್ಕೊಂಡ್ ಬಂದಿರೋದು. ಇನ್ನು ಇಷ್ಟೊಂದು ಮಾವಿನ ಹಣ್ಣು ಮಿಕ್ಕಿದಾವೆ. ತಿರ್ಗಾ ನಾಳೆನೂ ಹಣ್ಣಾಗಿ ಆಗಿ ಆಗಿ ಸುಮ್ಮನೆ ಹಾಳಾಗಿ ಹೋಗ್ಬಿಡ್ತಾವ ಮನೇಲಿ. ಕೊಳ ತಗೋದಕ್ಕಿಂತ ವ್ಯಾಪಾರ ಮಾಡ್ಕೊಂಡ್ ಬಂದ್ರೆ ವ್ಯಾಪಾರ ಆಗುತ್ತೆ. ಸುಮ್ಕಿರಿ. ನೀವೆಲ್ಲ ಈಗ ವ್ಯಾಪಾರ ಮುಗಿಸ್ಕೊಂಡ್ ಬಂದಿದ್ದೀರಲ್ಲ, ನೀವು ತಿಂಡಿ ತಿನ್ಕೊಂಡು ಒಂದ್ ಗಳಿಗೆ ಸುಧಾರಿಸ್ಕೊಳ್ರಿ. ಒಂದ್ ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ನಮ್ಮೂರಲ್ಲಿ ನೀನು ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ. ಆಗ ಅಷ್ಟು ವ್ಯಾಪಾರ ಆಗ್ಲಿ. ಕಣೆ ನಿಂಗೆ ತಿರ್ಗಾ ಇವಾಗ ಯಾಕೆ ಹೋಗ್ತಿದ್ಯಾ? ಬಿಡೆ ಅತ್ಲಾಗಿ ಹೋಗ್ಲಿ ಅತ್ಲಾಗಿ. ನಾಳೆ ಇನ್ನೇನು ಇಲ್ಲ, ಸಾಯಂಕಾಲ ಬಂದ್ಬಿಟ್ಟು ನಾನು ತೋಟತಾವಿಂದ ಬಂದು ಬೈಕಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಕಣಿ. ಹೇಳ ನಿಂಗೆ ಇನ್ನೊಂದ್ ರೌಂಡು ಏನು ಆಗಲ್ಲ. ಬೇಡ ಸುಮ್ಮನಿರಿ, ನನ್ನ ಮಾತು ಕೇಳ್ರಿ. ಇಲ್ಲಿ ಪದೇ 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 ನಾನು ಹೇಳಿದ ಮಾತು ಕೇಳಬೇಕು. ಆಟ ಮಾಡಬಾರ್ದು, ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ನನ್ಗೂನು. ಸುಮ್ಕಿರಿ ನೀವು, ಏನು ಆಗಲ್ಲ. ಸರಿ ಕಣಮ್ಮ, ಆಯ್ತು. ನೀನೊಂಥರ ಅಟಕಾತಿ ಇದ್ದಂಗೆ, ನೀನು ಹೇಳಿದ ಮಾತು ಕೇಳಲ್ಲ ಏನಿಲ್ಲ ಅತ್ಲಾಗಿ. ನಿನ್ನಿಷ್ಟ. ನಾನು ಹೇಳೋದು ಹೇಳ್ತಿದ್ದೀನಿ. ಆಟ ಹಿಡಿದಿದ್ದೆ ಆಟ ಮಾಡ್ತೀಯಪ್ಪ ನೀನಂತೂ ಅತ್ಲಾಗಿ. ಸರಿ ಆಯ್ತು. ಈಗಲೇ ನಿಂಗೆ ಬೇಗ ಬಂದ್ಬಿಡು. ಜಾಸ್ತಿ ಹೊತ್ತು ಮಾಡ್ಕೊಂಡು ಬಿಸಿಲಲ್ಲೆಲ್ಲ ಹೋಗ್ಬೇಡ, ಆಯ್ತಾ? ಬೇಗ ಬಂದು ತಿಂಡಿ ತಿನ್ಕೊಂಡು ಬೇಗ ಹೋಗೋಣ ಹೊಲತ್ತವ. ಕೆಲಸಗಳಿದಾವೆ. ಟೊಮೆಟೊ ಸಸ್ಯಗಳಿಗೆ ಇನ್ನೂ ಗೊಬ್ಬರ ಹಾಕ್ಬೇಕು, ನೀರು ಬಿಡಬೇಕು. ನೀನು ಬರಿಲ್ಲ ಅಂದ್ರೆ ಅಲ್ಲಿ ಸರಿ ಆಗಲ್ಲ. ಸರಿನಾ? ಬೇಗ ಬಂದ್ಬಿಡು, ಒತ್ತು ಮಾಡ್ಕೊಂಡು ಹೋಗ್ಬೇಡ. ಕಣ್ರಿ ಆಯ್ತು, ನಾನು ಬೇಗ ಬರ್ತೀನಿ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ. ನೀವು ಕೆಲಸ ಮಾಡ್ತೀರಿ ಅಲ್ಲ ಕಣ್ರಿ. ಅದೆಷ್ಟು ಹೊತ್ತಾಗುತ್ತೆ? ಅವ್ರು ಇವರು ಹೇಳಿದಾರೆ ಕಣ್ರಿ. ನಮ್ಮ ಲಕ್ಷ್ಮಕ್ಕ, ನಮ್ಮ ಜಯಕ್ಕ, ನಮ್ಮ ಪಾರಕ್ಕ ಎಲ್ಲರೂ ಹೇಳಿದಾರೆ. ನಮ್ಗೊಂದು 2 kg ಮಾವಿನಕಾಯಿ ಬೇಕು ಅಂತ. 2-3 kg ಕಡಿಮೆ ಅಂದ್ರೂ ಒಂದು 5-6 ಜನ ಹೇಳಿದಾರೆ. ಅವರೇ 2 kg ಅಂದ್ರೂ ಒಂದು 10 kg ಇವಾಗಲೇ ವ್ಯಾಪಾರ ಆಗೋಗ್ಬಿಡುತ್ತೆ. ಇನ್ನೊಂದು 5 kg, ಒಂದು 15 kg ಮಾವಿನ ಹಣ್ಣು ತಗೊಂಡಿದ್ದೀನಿ ಅಷ್ಟೇ ಕಣ್ರಿ. ಬೇಗ ವ್ಯಾಪಾರ ಆಗೋಗ್ಬಿಡುತ್ತೆ. ನೀವೇನು ಯೋಚನೆ ಮಾಡಬೇಡ್ರಿ, ನಾನು ಮಾಡಿ ಬಂದ್ಬಿಡ್ತೀನಿ. ನೀವು ಬೇಗ ರೆಡಿ ಆಗಿರ್ರಿ ಅಷ್ಟೇ. ರೀ, ತಿಂಡಿ ಚಿತ್ರಾನ್ನ ಮಾಡಿದೀನಿ, ಸರಿನಾ? ಉಪ್ಪಿನಕಾಯಿ ಅಲ್ಲಿ ಇದ್ರಲ್ಲಿದ್ದೆ. ಉಪ್ಪಿನಕಾಯಿ ಆ ಶೆಲ್ಪಿನ ಕಲ್ ಮೇಲ್ಗಡೆ ಇಟ್ಟಿದ್ದೀನಿ. ಹಂಗೆ ಹಪ್ಳ ತಿಳ್ಸಿದೀನಿ. ಹಪ್ಳ ಬೇಕಂದ್ರೆ ಹಪ್ಳನೂ ನೆನ್ಸ್ಕೊಳಕ್ ತಗೊಳ್ರಿ. ಹಪ್ಳ, ಉಪ್ಪಿನಕಾಯಿ, ಚಿತ್ರಾನ್ನ. ಒಳ್ಳೆ ಇದ್ರ ಚಿತ್ರಾನ್ನ ಮಾಡಿದೀನಿ ಕಣ್ರಿ, ನಿಂಬೆ ಹಣ್ಣಿನ ಚಿತ್ರಾನ್ನ. ಬಲು ಚೆನ್ನಾಗೈತೆ. ಹೊಟ್ಟೆ ತುಂಬಾ ಊಟ ಮಾಡಿರಿ, ಬರ್ತೀನಿ ನಾನು. ಸರಿ ಸರಿ ಆಯ್ತು, ಹೋಗು. ಏನಾದರೂ ಅಡುಗೆ ಏನಾದ್ರು ಮಾಡ್ದಲ್ಲೇ ತಿಂಡಿ ಮಾಡ್ಕೊಂಡು ಕುಂತೀಯಮ್ಮ ನೀನು. ಆಯ್ತು ಹೋಗು. ಪಾಪ ನೀನು ಕೆಲಸಗಳು ಮಾಡ್ತಾನೆ ಇರ್ತೀಯ, ಬೆಳಗಿಂದ ಸಾಕಾಗಿರ್ತೀಯ ಅತ್ಲಾಗ ಏನೋ ಒಂದು. ಮಾವಿನಣ್ಣು ಬೇಕೆಂದ್ರಕ್ಕ ಮಾವಿನಣ್ಣು ನಾಟಿ ಮಾವಿನಣ್ಣು ಮನೆಯಲ್ಲೇನೆ ಹಣ್ಣು ಮಾಡಿರೋ ಮಾವಿನಣ್ಣು. ಚೆನ್ನಾಗಿರೋ ಮಾವಿನಣ್ಣು. ಲಕ್ಷ್ಮಕ್ಕಯ್ಯ ಮಾವಿನಕಾಯಿ ಬೇಕೇನಕ್ಕೋ? ಮಾವಿನಣ್ಣು. ಓಹೋ, ಏನು ನಿಂಗಮ್ಮ? ಮಾವಿನಣ್ಣು ವ್ಯಾಪಾರ ಮಾಡ್ಕೊಂಡ್ ಬಂದೆ ಅನ್ನೋಲೆ ನೋಡ್ದೆ. ನಮ್ಮ ನಿಂದೆ ಒಂಥರ ಉತ್ಮ ಕಣ ಮಾತ್ಲಾಗಿ. ಗಂಡ ಹೆಂಡತಿ ಬಾಳ ಬುದ್ಧಂತ್ರ ಇದೀರ ಕಣ ನಿಂಗ ಮಾತ್ಲಾಗಿ. ನೋಡ್ದೆ ನಮ್ಮ ಮಾವಿನಣ್ಣು ವ್ಯಾಪಾರ ಮಾಡ್ಕೊಂಡ್ ಬಂದಿರೋದು. ನಿಂಗಮ್ಮ, ಯಾರು ನಿಮ್ದೇ ಏನೇ ಮಾವಿನಣ್ಣು? ನೀವ್ ಬೆಳೆದಿರೋದ ಅಥವಾ ಏನ್ ತಗೊಂಬಂದ್ ಮಾಡ್ತಿದ್ದೀರಾ? ಬಾರಕೋ, ನಾವ್ ಯಾಕೆ ಬೇರೆಯವ್ರ ಕೈಲಿ ತಗೊಂಬಂದ್ ಮಾರೋಣ? ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ. ನಮ್ ತೋಟದಲ್ಲೇನೇನೋ, ನಮ್ದು ತೋಟದಲ್ಲಿ ದೊಡ್ಡ ಮಾವಿನ ಮರ ಇಲ್ವನಕ್ಕ? ಆ ಮಾವಿನ ಮರದ್ದು ಮಾವಿನಣ್ಣು ಬಲು ರುಚಿಯಾಗಿರುತ್ತೆ, ಬಲು ಸಿಹಿಯಾಗಿರುತ್ತೆ. ಬಹಳ ಚೆನ್ನಾಗಿರುತ್ತೆ ಕಣಕ. ನಾವು ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ಕಣಕ. ನಾವೇನೇನೆ, ನಾನು ನಮ್ಮ ಅಪ್ಪ ಇದಾರಲ್ಲ, ಇಬ್ರು ನಮ್ಮ ಅಪ್ಪ ಮಾವಿನಕಾಯಿ ಎಲ್ಲಾನು ಕುಯ್ಕೊಂಬಂದ್ಬಿಟ್ಟು ಎಲ್ಲಾರು ಹಣ್ಣು ಮಾಡಿಸ್ತೀವಿ. ಎಲ್ಲ ಮಾವಿನ ಹಣ್ಣೆಲ್ಲ ಹಣ್ಣು ಮಾಡಿಸ್ಬಿಟ್ಟು ನಾವೇ ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ ಬರ್ತೀವಿ. ನಮ್ಮ ಅಪ್ಪ ಬೆಳಗಿಂದ ಅಕ್ಕಪಕ್ಕ ದೂರದೆಲ್ಲ ವ್ಯಾಪಾರ ಮಾಡ್ಕೊಂಡ್ ಬಂತು. ಇವಾಗ ನಾನು ವ್ಯಾಪಾರ ಮಾಡ್ಕೊಂಡ್ ಬಂದೆ ಕಣಕ. ನಮ್ಮೂರಲ್ಲಿ ಯಾರ್ಯಾರೋ ಕೇಳಿದ್ರು, ನೀನು ಒಂದ್ 2-3 kg ಬೇಕು ಅಂತ ಹೇಳಿದ್ದಲ್ಲ, ಅದಕ್ಕೆ ಕೊಟ್ಟೋಗೋಣ ಅಂತ ನಿಮ್ಮನೆ ಹತ್ರನೇ ಮೊದ್ಲು ಬಂದೆ ಕಣಕ. ಬಾರಕ. ಎಷ್ಟು kg ಬೇಕಕ್ಕ? ಒಳ್ಳೆ ಹಣ್ಣಾಗಿರೋ ಚೆನ್ನಾಗಿರೋ ಇದಾವ ಕಣಕ ಮಾವಿನ ಹಣ್ಣು ಮಾತ್ರ.
ಬಾಳ ರುಚಿ ಕಣಕ. ಬಾಯಿಲಿ ಹಿಂಗ ಇಟ್ಬಿಟ್ರೆ ಕರ್ಗೋಗ್ಬಿಡ್ಬೇಕು. ಸಕ್ಕರೆ ಸಕ್ಕರೆ ಇದ್ದಂಗ ಐತ್ ಕಣಕ ಲಕ್ಷ್ಮಕ್ಕ, ಅಷ್ಟು ರುಚಿ ಆಗೈತೆ ತಗೊಳಕ. ಹೇಳ ನಿಂಗಮ್ಮ, ನನಗೂ ಗೊತ್ತು ನಿಮ್ ತೋಟದ ಮಾವಿನ ಹಣ್ಣು ನಾನೇನು ಇವತ್ತು ತಿಂತಿದ್ದೀನೇನೆ, ವರ್ಷ ವರ್ಷನೂ ಅಲ್ಲಿಂದಾನೆ ತರಿಸ್ಕೊಂಡು ತಿನ್ನೋದು ನಾನು. ಬಾಳ ರುಚಿಯಾಗಿರುತ್ತಂತ ಚೆನ್ನಾಗ್ ಗೊತ್ತು. ಹಣ್ಣಾಗಿದಾವ ಚೆನ್ನಾಗಿ, ಕೊಳತ್ಗಿಳ್ತವೇನಾರನು ಚೆನ್ನಾಗಿಲ್ದವೇನಾರ ಕೊಟ್ಗಿಟ್ಟಿ ಅಮ್ಮ, ಮತ್ತೆ ಹುಳ ಆಗಿರವು ಚೆನ್ನಾಗಿರೋದು ನೋಡ್ಕೊಡು. ನಮ್ಮ ಮನೇಲಿ ನಮ್ಮ ಹುಡುಗರೆಲ್ಲ ಇದಾರೆ, ತಿರ್ಗಾ ಇವತ್ತು ನೆಂಟರು ಬೇರೆ ಬರ್ತಿದಾರೆ, ಸರಿನಾ? ನನ್ಗೆ ಮಾವಿನ ಹಣ್ಣು ಅಂದ್ರೆ ಬಲು ಇಷ್ಟ ಕಣೆ. ನಮ್ಮ ಅಪ್ಪಂಗೆ ಟೌನಿಂದ ತಗೊಂಬ ಅಂತ ಹೇಳ್ತಿತ್ತು, ನಮ್ಮ ಅಪ್ಪನು ಹೇಳ್ತು, ನಮ್ಮ ಮಾವನು ತಗೊಂಬಂದ್ ಕೊಡನೆ ನಮ್ಮ ಲಕ್ಷ್ಮಮ್ಮ ಅಂತ ಹೇಳಿರು. ನಾನಿದ್ದಿದ್ದು ಇಲ್ಲ ಇಲ್ಲ ಹೋಗ್ರಿ, ಇಲ್ಲ ನಮ್ಮೂರಲ್ಲೇನೆ ನಮ್ ನಿಂಗಕ್ಕ ಅವರು ಮಾವಿನ ಹಣ್ಣೆಲ್ಲ ವ್ಯಾಪಾರ ಮಾಡ್ತಾರೆ, ಅವರೇ ಕೊಡ್ತಾರೆ. ಅದ್ರಲ್ಲೂ ನಾಟಿ ಮಾವಿನ ಮರ ಇರೋದು ಮನೇಲೇನೆ ಅವ್ರು ಹಣ್ಣು ಮಾಡಿಸಿ ವ್ಯಾಪಾರ ಮಾಡ್ಕೊಂಡ್ ಬರ್ತಾರೆ, ಚೆನ್ನಾಗಿರುತ್ತೆ, ಇಲ್ಲೇ ತಗೊಂತೀನಿ ಅಂತ ಹೇಳಿದ್ದೆ ನಾನು. ಕೊಡು ನಿಂಗಕ್ಕ, ನನ್ಗೊಂದ 1.5 ಕೆಜಿ 2 ಕೆಜಿ ಕೊಡು. ಇದೇನಕ್ಕ ಲಕ್ಷ್ಮಕ್ಕ ಹಿಂಗೆ ಹೇಳ್ತಿದ್ಯಾ? ಅಲ್ಲ ಕಣಕ್ಕ, 1.5 ಕೆಜಿ 2 ಕೆಜಿ ಸಾಕೇನಕ್ಕ ಮಾವಿನ ಹಣ್ಣು ತಗೊಳಕೋ. 4 ಕೆಜಿ ತಗ ನೋಡಿ, ನೋಡಿ ಹೆಚ್ಚು ಕಮ್ಮಿ ಹಾಕೊಡ್ತೀನಿ ತಗೊಳಕ. ಅದಕ್ಕೇನಂತೆ ನಮ್ಮರಲ್ವೇನಕ್ಕ, ಬೇರೆಯವ್ರು ಈಗ ಬೇರೆ ಕಡೆ ಸುಮ್ಮನೆ ಕೊಟ್ಟು ಬಂದ್ರೆ ಆಗಲ್ವಾ? ನಾವು ಬೆಳೆದಿರೋದು ಹೆಚ್ಚು ಕಮ್ಮಿ ಹಾಕೊಡ್ತೀನಿ, ತಗೊಳ್ ಹೋಗಕೋ. ಹೋಗ್ ಲಕ್ಷ್ಮಕ್ಕ, ಎಷ್ಟ್ ಬೇಕು ನಿನಗೆ? 4 ಕೆಜಿ ತಗ ಇರ್ಲಿ, ಹೋಗ್ ಬುಟ್ಟಿ ತಗೊಂಬ ಹುಡುಗಿಲಿ ಬೇಗ ರಪ್ಪನ್ನ. ಓಹೋ ನೋಡ್ದೇನಕ್ಕ ಇಲ್ಲಿ ಲಕ್ಷ್ಮಕ್ಕೋ. ಅಲ್ಲ ನಮ್ ನಿಂಗಮ್ಮ ಮಾವಿನ ಹಣ್ಣಿನ ವ್ಯಾಪಾರ ಮಾಡ್ಕೊಂಡ್ ಬಂದ್ಬಿಟ್ಟೈತೆ. ಬಾಳ ಬುದ್ಧಿವಂತಿ, ಒಂದ್ ಗಳಿಗೇನು ಸುಮ್ಕಿರಲ್ಲ, ಏನಿಲ್ಲ. ಅದು ಇದು ಮಾಡ್ತಾನೆ ಇರ್ತಾರಪ್ಪ ಗಂಡ ಹೆಂಡತಿ ಇಬ್ರುನು. ಇಟ್ಟೊತ್ತವರೆಗೂ ಸಿದ್ದಣ್ಣ ವ್ಯಾಪಾರ ಮಾಡ್ಕೊಂಡ್ ಬಂತು ಅನ್ಸುತ್ತೆ. ಈಗ ನಮ್ ನಿಂಗಕ್ಕ ಬಂದೈತೆ ಮಾವಿನ ಹಣ್ಣು ವ್ಯಾಪಾರ ಮಾಡ್ಕೊಂಡು. ಏನ್ ನಿಂಗಕ್ಕಯ್ಯ? ತಿರ್ಗಾ ಇಬ್ರುನು ಗಂಡ ಹೆಂಡತಿ ತಿಂಡಿ ಗಿಂಡಿ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಆಮೇಲೆ ಇದ್ರ ಹತ್ರ ಹೋಗೋದು, ತೋಟದ ಹತ್ರ ಹೋಗ್ಬಿಟ್ಟು ಟೊಮೊಟೊ ಸಸಿಗಳು, ಇದು ಮೆಣಸಿನ್ಕಾಯಿ ಎಲ್ಲದನ್ನು ಹಾಕಿದಾರಲ್ಲ, ಅದಕ್ಕೆಲ್ಲ ನೀರ್ ಬಿಟ್ಕೊಂಡು ಎಲ್ಲ ಆರಾಮಾಗಿ ತೋಟದಲ್ಲಿ ಕೆಲಸ ಎಲ್ಲ ಮಾಡ್ಕೊಂಡು ತಿರ್ಗಾ ಸಾಯಂಕಾಲ ಬರೋದು. ಗಂಡ ಹೆಂಡತಿ ಇಬ್ರು ಬಾಳ ಬುದ್ಧಿವಂತರು ಕಣ್ಣಮ್ಮ. ನೀವಂತೂ ಒಂದ್ ಗಳಿಗೆನು ಸುಮ್ನಿರಲ್ಲ. ಹಸುಗಳು ಇಲ್ಲಿಂದಾನೆ ಬಿಡ್ಕೊಂಡು ಹೋಗ್ಬಿಡ್ತೀರಾ, ಅಲ್ಲೇ ಹಸುಗಳಿಗೂ ಮೇವು ಕಟ್ಕೊಂಡು ಮೇವು ತಿನ್ನಿಸ್ಕೊಂಡು ಆ ಕಡೆಯಿಂದಾನೆ ಮೇವು ತಗೊಂಡ್ ಬಂದ್ಬಿಡ್ತೀರಾ. ಬರ್ತಾನೆ ಹಾಲ್ ಕರೆದು ಹಾಕಿ ಬರೋದು, ನಿಮ್ ಕೆಲಸ ಏನಾಯ್ತು ಮಾಡ್ಕೊಳೋದು. ಬಾಳ ಚೆನ್ನಾಗೈತೆ. ಬೇರೆ ಇರ್ತಾವ ಕೆಲ್ಸಕ್ಕೂ ಹೋಗಂಗಿಲ್ಲ, ಬೇರೆ ಇರ್ತಾವ ಕೈ ಚಾಚಂಗೂ ಇಲ್ಲ. ನಿಮ್ದೇನಾಯ್ತು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀರ ಮಾತ್ಲಾಗಿ ಗಂಡ ಹೆಂಡತಿ ಇಬ್ರು. ಏನ್ ಮಾಡದ್ ಬಾರಕ್ಕ, ಸುಮ್ಕೆ ಇದ್ರೆ ಆಗೋಗ್ಬಿಡುತ್ತೇನಕ್ಕ. ಕೆಲಸ ಮಾಡ್ಬೇಕಲ್ವೇನಕ್ಕ, ಕೆಲಸ ಮಾಡಿದ್ರೆ ಅಲ್ವೇನಕ್ಕ ಜೀವನ. ಏನ್ ಮಾಡ್ತೇವೆ ಹೇಳ್ರಿ? ಬಾರಕ್ಕ. ಅಕ್ಕ ನಿನ್ಗೂ ಮಾವಿನ ಹಣ್ಣು ಬೇಕಂತ ಹೇಳಿದ್ದೆ ಅಲ್ವಾ? ತಗೋಬರಕ್ಕ, ಎಷ್ಟ್ ಕೆಜಿ ಬೇಕಿತ್ತಕ್ಕ? ಬಾಳ ಚೆನ್ನಾಗೈತೆ ಕಣಕ್ಕ ಮಾವಿನ ಹಣ್ಣು ಮಾತ್ರ, ತಗೋಬರ್ರಕ್ಕ. ಅಲ್ಲ ಕಣೆ ನಿಂಗಮ್ಮ, ಎಷ್ಟ್ ಮಾವಿನ ಹಣ್ಣು ಬಿಟ್ಟಿದ್ವ ಈ ಸಲಿ? ಏನು ಒಂದ ವಾರ 10 ದಿವಸದಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾನೆ ಇದೀರ ಮಾತ್ಲಾಗಿ. ಎಷ್ಟ್ ಮಾವಿನ ಹಣ್ಣು ಸಿಕ್ಕಿದ್ದು ಈ ವರ್ಷ? ಈ ವರ್ಷ ಒಂದ್ ಸ್ವಲ್ಪ ಕಡಿಮೆನೆ ಆಗ್ಬಿಟ್ಟೈತ್ ಕಣಕ. ಸಲ 1,500ದಿಂದ 2,000 ಮಾವಿನ ಹಣ್ಣು ಸಿಗೋದು ದೊಡ್ಡ ಮರ ಕಣಕ ನಮ್ದು. ಬಾಳ ಹಳೇದು ಮಾವಿನ ಮರ. ಬಾಳ ರುಚಿಯಾಗಿರುತ್ತೆ. ನಮ್ಮ ಮಾವಾರ ಬೆಳೆದಿರೋದು ಮೊದ್ಲಿಂದಾನು. ನಮ್ಮ ಮಾವಾರ ಅಪ್ಪ ಇದ್ರಂತಲ್ಲ, ಅವ್ರು ಹಾಕಿದ್ದಂತೆ ಅದು ಮಾವಿನ ಮರ. ಬಾಳ ಚೆನ್ನಾಗೈತೆ, ಬಾಳ ಫಸ್ಲು. ಸಿಕ್ಕಾಬಟ್ಟೆ ಫಸ್ಲು. ಈ ವರ್ಷ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತ್ ಕಣಕ. ಸಲ 1,500ದಿಂದ 2,500ವರೆಗೂ ಮಾವಿನ ಕಾಯಿ ನಾವು ಇದ್ ಮಾಡ್ತಿದ್ವು, ಸಿಕ್ತಿತ್ತು. ಈ ವರ್ಷ ಎಷ್ಟಕ್ಕ? 1,000ನೋ 1,200 ಸಿಕ್ಕಿದಾವೆ. ಎಲ್ಲ ಹಣ್ಣು ಮಾಡಿ ಮಾರ್ಕೊಂಡ್ ಬರ್ತಿದೀವಿ ಕಣಕ. ಹೋಗಿಲ್ಲ ಕಣೆ ನಿಂಗಮ್ಮ. ಒಳ್ಳೆ ಹಣ್ಣು ಬಿಡ್ತಾವ್ ಕಣೆ, ಒಳ್ಳೆ ಫಸ್ಲಿನೇ ಬಿಡ್ತಾವ್ ನಿಮ್ ಮಾವಿನ ಮರದಲ್ಲಿ. ಹಂಗಾರೆ ಸರಿ ಆಯ್ತು. ಕೊಡಮ್ಮ, ನನಗೂ ಕೊಡು, ನನಗೊಂದ್ 2 ಕೆಜಿ ಕೊಡು ಸಾಕು. 2 ಕೆಜಿ ಅದು ಎತ್ಲಾಗಿಂದ ಸಾಕಾಗುತ್ತೆ. ತಗೊಳಕೋ, ಮನೆಯವರೆಲ್ಲಾರು ಮಕ್ಕಳು ಎಲ್ಲಾರು ತಿಂತಾರೆ. ತಗೊಳೋಗಕ್ಕ ಒಂದ್ 2-3 ಕೆಜಿ. ಒಂದ್ 4 ಕೆಜಿ ತಗೊಳಕ. ಲಕ್ಷ್ಮಕ್ಕನು ಒಂದ್ 4 ಕೆಜಿ ತಗೊಳತ್ತೆ, ನೀನೊಂದ್ 4 ಕೆಜಿ ತಗ. ಬೇಗ ನನಗೂ ವ್ಯಾಪಾರ ಆಗ್ಬೇಕು. ತಗೊಳಕ. ಬಲು ರುಚಿ ಆಗೈತಿ. ಇಂತ ಹಣ್ಣು ಸಿಗಲ್ಲಪ್ಪ ತಿರ್ಗಾ ನೀವು ತಗೊಳ್ತೀನಂದ್ರು. ಅದಕ್ಕೋಸ್ಕರ ಹೇಳ್ತಿರೋದು. ಬಾಳ ರುಚಿಯಾಗಿರುತ್ತೆ, ಬಾಳ ಟೇಸ್ಟಿ ಆಗಿರುತ್ತೆ. ತಗೊಂಬಿಡಕು. ಸರಿ ಕಣಮ್ಮ, ಆಯ್ತು. ಕೊಡತ್ಲಾಗ ಇರ್ಲಿ, ಅತ್ಲಾಗ ಇನ್ನೇನ್ ಮಾಡಕ್ ಆಗುತ್ತೆ ಅತ್ಲಾಗ ಒಂದ್ 4 ಕೆಜಿ ಕೊಡಮ್ಮ. ನಾಟಿ ಮಾವಿನ ಹಣ್ಣು ಬಾಳ ರುಚಿಯಾಗೂ ಇರುತ್ತೆ. ಅದ್ರಲ್ಲೂ ನಿಮ್ಮರದ್ದು ನಾವು ತಿಂದಿದೀವಿ. ಬಾಳ ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ವಾ ಬಂದ್ ತಗೊಂಡಿರೋದು. ಕೊಡು, ಒಂದ್ 4 ಕೆಜಿ ಕೊಟ್ಬಿಡು.